ರಷ್ಯಾದಿಂದ ಚೈನಾ ಬಂದರಿಗೆ ಹೊರಟಿದ್ದ ಕಚ್ಚಾ ತೈಲ ಟ್ಯಾಂಕರ್ ಆಗ್ನೇಯ ಏಷ್ಯಾದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸಿದ್ದು ಈಗ 1.1 ಲಕ್ಷ ಟನ್ 7.7 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲದೊಂದಿಗೆ ನವ ಮಂಗಳೂರು ಬಂದರಿನತ್ತ ಸಾಗುತ್ತಿದೆ ಎಂದು ಹಡಗು ಟ್ರ್ಯಾಕಿಂಗ್ ತೋರಿಸಿದೆ. ಮಾರ್ಚ್ 20ರಂದು ಹಡಗು ಮಂಗಳೂರಿಗೆ ತಲುಪುವ ನಿರೀಕ್ಷೆ ಇದೆ. ಸಮುದ್ರದ ಮಧ್ಯದಲ್ಲಿ ಭಾರತ ಸರ್ಕಾರ ಡೀಲ್ ಮಾಡಿಕೊಂಡಿದೆ. ಈ ತೈಲ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತಕ್ಕೆ ಮತ್ತೊಂದು ಸಾಧನೆ. ಮಾರ್ಚ್ 17, 2026ರಂದು 1.36 ಲಕ್ಷ ಟನ್ ಕಚ್ಚಾ ತೈಲದೊಂದಿಗೆ ಒಂದು ತೈಲ ಟ್ಯಾಂಕರ್ ಯಾನ್ಬೌವಿನಿಂದ ಹೊರಟಿದ್ದರೆ ಇನ್ನೊಂದು ಟ್ಯಾಂಕರ್ ಮಂಗಳೂರಿಗೆ 2.6 ಲಕ್ಷ ಟನ್ ಕಚ್ಚಾ ತೈಲವನ್ನು ಲೋಡ್ ಮಾಡುತ್ತಿತ್ತು. ರಷ್ಯಾದ 2 ಮತ್ತು ಸೌದಿ ಅರೇಬಿಯಾದಿಂದ 2 ಕಚ್ಚಾ ತೈಲ ಹಡಗುಗಳೊಂದಿಗೆ ಮಂಗಳೂರು ರಿಫೈನರಿನಲ್ಲಿ ಸಾಕಷ್ಟು ಸ್ಟಾಕ್ ಅನ್ನು ಹೊಂದಿರುತ್ತದೆ. ವರ್ಷಕ್ಕೆ 18.2 ದಶಲಕ್ಷ ಟನ್ ಕಚ್ಚಾ ತೈಲವನ್ನು ಸಂಸ್ಕರಿಸುವ ಸಾಮರ್ಥ್ಯ ಹೊಂದಿರುವ ನಮ್ಮ ಮಂಗಳೂರು ರಿಫೈನರಿ ತಿಂಗಳಿಗೆ ಸುಮಾರು 1.5 ದಶಲಕ್ಷ ಟನ್ ಕಚ್ಚಾ ತೈಲ ಬೇಕಾಗುತ್ತದೆ.